ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಬನ್ನಿ ನೋಡೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಆಲ್ರೆಡಿ ನಾವು 2024ಕ್ಕೆ ಕಾಲಿಟ್ಟಾಗಿದೆ. 3 ಮಂತ್ಸ್ ಕಳೆದಿದ್ದೀವಿ ಆಲ್ರೆಡಿ. ಈ ವರ್ಷ ಭವಿಷ್ಯದಲ್ಲಿ ಮಕರ ರಾಶಿಯವರಿಗೆ ಶನಿ ಹಾಗೂ ಗುರುವಿನ ಪ್ರಭಾವದಿಂದ ವರ್ಷದ ಅರ್ಧ ಭಾಗ ಅಂದರೆ 6 ತಿಂಗಳು, ಮೇ ತಿಂಗಳಿನ ನಂತರ ಸುವರ್ಣ ಯೋಗ ಶುರುವಾಗುತ್ತೆ. ಮುಟ್ಟಿದೆಲ್ಲ ಚಿನ್ನ ಆಗುವ ಯೋಗ ಇದೆ. ಇಷ್ಟಾರ್ಥ ಕಾರ್ಯ ಸಿದ್ಧಿಗಾಗಿ ನೆರವೇರುತ್ತೆ. ನೀವು ವರ್ಷಾನುಗಟ್ಟಲೆಯಿಂದ ಕಂಡಂಥ ಕನಸುಗಳೆಲ್ಲ 2026ನೇ ವರ್ಷದಲ್ಲಿ ಮಕರ ರಾಶಿಯವರಿಗೆ ನೆರವೇರುತ್ತೆ ಸ್ನೇಹಿತರೆ. ವಿಸ್ಮಯಕಾರಿಯಾದಂತಹ ರೂಪದಲ್ಲಿ ನೀವೇ ಆಶ್ಚರ್ಯರಾಗ್ತೀರಾ. ಅಂದರೆ ಇಂಥ ಕಾರ್ಯಗಳಲ್ಲಿ ನೆರವೇರುತ್ತಾ ಈ ವರ್ಷದಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀರಾ ಅಂಥ ಕೆಲಸ ಕಾರ್ಯಗಳೆಲ್ಲ ನೀವು ಏನೇನು ಕೆಲಸ ಅಂದ್ಕೊಂಡಿರ್ತೀರೋ ಅದೆಲ್ಲ ಸಕ್ಸಸ್ಫುಲ್ ಆಗ್ತವೆ, ಕಾರ್ಯರೂಪಕ್ಕೆ ಬರುತ್ತೆ ಸ್ನೇಹಿತರೆ. ಯಾವ ಅದೃಷ್ಟದಿಂದ? ತೃತೀಯ ಸ್ಥಾನಾಧಿಪತಿಯಲ್ಲಿರುವಂಥ ಶನಿಯ ಅದೃಷ್ಟದಿಂದ ಹಾಗೂ ಉಚ್ಚ ಸ್ಥಾನದಲ್ಲಿರುವಂಥ ಗುರುವಿನ ಪ್ರಭಾವದಿಂದ ನೀವು ಬಯಸಿದೆಲ್ಲ ಸಿಗುತ್ತೆ. ಈ ವರ್ಷದಲ್ಲಿ 2026ನೇ ವರ್ಷದ ಪ್ರಾರಂಭದಲ್ಲಿಯೇ, ವಿಶೇಷವಾಗಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳಿನ ತನಕ ಅಷ್ಟೊಂದೇನು ವೃತ್ತಿ ಕ್ಷೇತ್ರದಲ್ಲಿ ನಿಮಗೆ ಬದಲಾವಣೆಗಳು ಕಾಣೋದಿಲ್ಲ. ಬಹಳ ಸರಳವಾಗಿ ನಿಧಾನಗತಿಯಿಂದ ಜೀವನ ಸಾಗ್ತಾ ಇರುತ್ತೆ. ಅಂದರೆ ಏಪ್ರಿಲ್ ತಿಂಗಳಿನ ನಂತರ ನೆಕ್ಸ್ಟ್ ಮಂತ್ ಆದಮೇಲೆ ಉಚ್ಚಂಗತನಾದ ರಾಹುವಿನ ಪ್ರಭಾವದಿಂದ ಮುಟ್ಟಿದೆಲ್ಲ ಸುವರ್ಣ ಆಗುತ್ತೆ, ಅಂದರೆ ಚಿನ್ನ ಆಗ್ತಾ ಬರುತ್ತೆ. ನೀವು ಬಯಸಿದ್ದೆಲ್ಲ ಸಿಗುತ್ತೆ. ಪ್ರಥಮವಾಗಿ ದಾಂಪತ್ಯ ಸುಖವಾಗಿ ನೆರವೇರುತ್ತೆ. ದೂರಾದ ದಂಪತಿಗಳು ಒಂದಾಗ್ತೀರಾ. ವಿವಾಹ ಯೋಗ ಕೂಡಿ ಬರುತ್ತೆ. ಮಕರ ರಾಶಿಯವರಿಗೆ ವಿಚ್ಛೇದನ ಆಗುವಂಥ ದಂಪತಿಗಳು ಅಥವಾ ವಿಚ್ಛೇದಿತ ದಂಪತಿಗಳು ಕೂಡ ಮನಪರಿವರ್ತನೆಯಾಗಿ ಒಂದಾಗುವಂಥ ಲಕ್ಷಣಗಳು ಇರುತ್ತೆ. ಮಕರ ರಾಶಿಯವರಿಗೆ ಆ ಅದೃಷ್ಟದ ಫಲ ಕೂಡಿ ಬರುವಂಥದ್ದು ಗುರುವಿನ ಪ್ರಭಾವದಿಂದ. ನಿಮ್ಮ ಕಷ್ಟಗಳೆಲ್ಲ ತೀರಿ ಹೋಗುತ್ತೆ. ಈ ವರ್ಷದಲ್ಲಿ ಆರೋಗ್ಯ ಬಾಧೆ ಕುಟುಂಬದಲ್ಲಿಯೇ, ವಿಶೇಷವಾಗಿ ಅದರಲ್ಲೂ ಕೂಡ ದಾಯಾದಿಗಳಿಗೆ ಅಂದರೆ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ, ಮಕ್ಕಳಿಗೆ, ತಂದೆ ತಾಯಿಯರಿಗೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಚೇತರಿಕೆ ಆಗುತ್ತೆ. ಮತ್ತು ಆರೋಗ್ಯ ಬಾಧ ದೂರ ಆಗುತ್ತೆ, ಅಂದರೆ ಗುರುವಿನ ಪ್ರಭಾವದಿಂದ. ಹೌದು. ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಉಚ್ಚಂಗತನಾದ ಗುರುವಿನ ಅನುಷ್ಠಾನದಿಂದ ಧನಪ್ರಾಪ್ತಿ ಯೋಗ ಕೂಡಿ ಬರುತ್ತೆ. ಹೊಸ ಹೂಡಿಕೆಗಳನ್ನು ನೀವು ಮಾಡ್ತೀರಾ. ಹೊಸ ಬದಲಾವಣೆಗಳನ್ನು ತಗೊಳ್ತೀರಾ. ಹೊಸ ಅವಕಾಶಗಳನ್ನು ನೀವು ಬರಮಾಡಿಕೊಳ್ತೀರಾ. ನಿಮಗೆ ನೀವು ಕೈ ಹಾಕ್ತೀರಾ. ಅಂದರೆ ಆಲೋಚನೆ ಮಾಡಿ ಯೋಚನಾಶೀಲರಾಗಿ ಅವಕಾಶಗಳನ್ನು ಒದಗಿಸಿಕೊಳ್ಳಿ. ಯಾವ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಮತ್ತು ವೃತ್ತಿ ಕ್ಷೇತ್ರದಲ್ಲಿ, ಕೆಲಸ ಕಾರ್ಯಗಳಲ್ಲಿ ಹಾಗೂ ಉದ್ಯೋಗಗಳಲ್ಲಿ ಮೇಲಧಿಕಾರಿಗಳಿಂದ ನಿಮಗೆ ಉತ್ತರಾಧಿಕಾರಿಯಾದಂತಹ ಗೌರವ, ಅಂದರೆ ಉತ್ತಮವಾದಂತಹ ಗೌರವ ಸ್ಥಾನಮಾನ ನಿಮಗೆ ಸಿಗುತ್ತೆ. ಕೆಲಸ ಕಾರ್ಯದಲ್ಲಿ ಬಡ್ತಿ ಸಿಗುತ್ತೆ, ಪ್ರಮೋಷನ್ಗಳಾಗ್ತವೆ, ಉನ್ನತ ಸ್ಥಾನಮಾನಕ್ಕೆ ಹೋಗ್ತೀರಾ. 4 ಜನ ಗುರುತಿಸಿಕೊಳ್ಳುವಂಥ ಮಟ್ಟಕ್ಕೆ ಮಕರ ರಾಶಿಯವರು ಈ ವರ್ಷದಲ್ಲಿ ಅದ್ಭುತವಾದಂಥ ಬೆಳವಣಿಗೆ ಕಾಣ್ತೀರಾ ಅಂತ ಹೇಳ್ಬೋದು. ಮತ್ತು ನೆಗೆಟಿವಿಟಿ ಅನ್ನುವಂಥದ್ದು ಈ ವರ್ಷದಲ್ಲಿ ನಿಮಗೆ ಅಷ್ಟು ಹೋಗಿ ಕಂಡು ಬರಲ್ಲ. ಹಾಗೆಯೇ ತೃತೀಯ ಸ್ಥಾನದಲ್ಲಿ ಇರುವಂಥ ಶನಿ 3ನೇ ಮನೆಯಲ್ಲಿ ಶನಿಯ ಸಂಚಾರ ಇರುವುದರಿಂದ ಇನ್ನು ರಾಜಕೀಯ ಕ್ಷೇತ್ರದಲ್ಲಿ, ಸಿನಿಮಾ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಸ್ಥಾನಮಾನ ಗಳಿಸ್ತೀರಿ. ನಾಯಕರಾಗಿ ಬಿಡ್ತೀರಿ, ಗುರುತಿಸಿಕೊಳ್ತೀರಿ. ಲೀಡರ್ಶಿಪ್ ನಿಮಗೆ ಬರುತ್ತೆ. ಒಳ್ಳೆಯ ರೀತಿಯಲ್ಲಿ ಸಮಾಧಾನಕರವಾದ ಮತ್ತು ಸಂತೋಷದ ಜೀವನ ನೀವು ನಡೆಸುವಂಥ ಭಾಗ್ಯ ಬರುತ್ತೆ ಸ್ನೇಹಿತರೆ. ಶನಿಯ ಪ್ರಭಾವದಿಂದ ಹಣಕಾಸಿನ ಒಳಹರಿವು ಹೆಚ್ಚಾಗುತ್ತೆ. ಅಂದರೆ ಮನಿ ಸ್ಟಾಕ್ ಆಗ್ತದೆ, ಜಾಸ್ತಿ ಉಳಿತಾಯ ಆಗ್ತದೆ. ಯಾವ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಭೂಮಿ ಖರೀದಿ ಯೋಗ ಬರುವಂಥದ್ದು, ಜಮೀನು ಖರೀದಿ ಮಾಡ್ತೀರಿ, ವಾಹನಗಳನ್ನು ಖರೀದಿ ಮಾಡ್ತೀರಿ, ಕಟ್ಟಡ ಖರೀದಿ ಯೋಗ ಬರುತ್ತೆ. ಮತ್ತು ನಿಂತು ಹೋದ ಗೃಹ ಕಟ್ಟಡ ನಿರ್ಮಾಣ ಕಾಮಗಾರಿಗಳು, ಕಟ್ಟಡ ಕಾಮಗಾರಿಗಳು ಅಂಥದ್ದೇನಾದರೂ ಕೆಲಸ ಕಾರ್ಯಗಳು ನಿಂತು ಹೋಗಿದ್ರು ಕೂಡ ಇರುತ್ತಲ್ಲ, ಕೆಲವೊಬ್ಬರಿಗೆ ಆಗಿರುತ್ತೆ. ಅಂತಹ ಸಮಸ್ಯೆಗಳು ಕೂಡ ಈ ವರ್ಷದಲ್ಲಿ ನೆರವೇರುತ್ತೆ ಮಕರ ರಾಶಿಯವರಿಗೆ. ಇನ್ನು ಇಷ್ಟಪಟ್ಟಂಥ ವಿಚಾರದಲ್ಲಿ ಇಷ್ಟಪಟ್ಟಂಥ ಪ್ರೇಮಿಗಳು ದೂರ ಆಗಿದ್ದರೆ ಅಥವಾ ಪಡ್ತಾ ಇದ್ದರೆ ಮಕರ ರಾಶಿಯವರು ಇಷ್ಟಪಟ್ಟಂಥ ಪ್ರೇಮಿಗಳು ಕೂಡ ಒಂದಾಗ್ತೀರಿ. ನೀವು ನಂಬಿದಂತಹ ವ್ಯಕ್ತಿ ಕೂಡ ನಿಮ್ಮಂತೆ ಆಗ್ತಾರೆ. ಏನೋ ಒಂದು ಪಾಸಿಟಿವಿಟಿ ಬರುತ್ತೆ ಈ ವರ್ಷದಲ್ಲಿ. ನಿಮಗೆ ಶನಿಯ ಪ್ರಭಾವದಿಂದ ಅದೃಷ್ಟದಾಯಕವಾದಂಥ ಶನಿ ನಿಮಗೆ ಒಳ್ಳೊಳ್ಳೆ ಅವಕಾಶಗಳನ್ನು ಕೊಡ್ತಾನೆ. ವಿದ್ಯಾರ್ಥಿಗಳಿಗೆ ಗುರುವಿನ ಪ್ರಭಾವದಿಂದ ಸರ್ಕಾರಿ ಕೆಲಸ ಕಾರ್ಯಗಳು ಸಿಗುತ್ತೆ. ವಿದೇಶ ಯೋಗ ಕೂಡಿ ಬರುತ್ತೆ. ಶಿಕ್ಷಣ ನಿಮಿತ್ತ, ವ್ಯಾಪಾರ ನಿಮಿತ್ತ ಹಾಗೆ ಹೆಚ್ಚಾಗಿ ಪ್ರಯಾಣ ಮಾಡ್ತೀರಿ, ನಡೆದಾಡ್ತಾ ಇರ್ತೀರಿ, ವರ್ಷ ಪೂರ್ತಿ ಅಲೆದಾಡ್ತಾ ಇರ್ತೀರಿ. ಆದರೆ ಉದ್ದೇಶ ಚೆನ್ನಾಗಿರುತ್ತದೆ. ಅದು ಅದೃಷ್ಟದಾಯಕವಾಗಿ, ಲಾಭದಾಯಕವಾಗಿ ಮಾತ್ರ ಅಲೆದಾಡ್ತೀರಿ. ಸುಮ್ಮನೆ ಅಲೆದಾಡುವಂಥ ಯೋಗ ಇಲ್ಲ. ಮತ್ತು ಸಂಗಾತಿಯಿಂದ, ಪತ್ನಿಯಿಂದ, ತಾಯಿಯಿಂದ ನಿಮಗೆ ಧನಪ್ರಾಪ್ತಿ ಯೋಗ ಇದೆ. ಹಣಕಾಸಿನ ಸಹಾಯ ಆಗ್ತದೆ. ಸಾಲ ಬಾಧೆ ಇತ್ತು ಅಂತಂದರೆ ಅದೃಷ್ಟ ಇದೆ ಅಂತ ಹೇಳ್ಬೋದು.
ತೃತೀಯ ಸ್ಥಾನಾಧಿಪತಿಯಾದಂಥ ಶನಿ ಮಹಾದೇವನ ಕೃಪಾ ಕಟಾಕ್ಷದಿಂದ ಪಿತ್ರಾರ್ಜಿತ ಆಸ್ತಿ ನಿಮಗೆ ದಕ್ಕುತ್ತೆ. ಕೋರ್ಟ್ ಕಚೇರಿ ವ್ಯಾಜ್ಯಗಳಲ್ಲಿ ಇದ್ದರೆ ರಾಜ್ಯ ಸಂಧಾನದ ಮುಖಾಂತರ ಜಯಶೀಲರಾಗ್ತೀರಿ. ಒಳ್ಳೆಯ ರೀತಿಯಲ್ಲಿ ಹೊಂದಾಣಿಕೆ ಇದೆ. ಮತ್ತು ಬಾಧೆನೂ ದೂರ ಆಗುತ್ತೆ, ಶತ್ರು ಬಾಧೆ ದೂರ ಆಗುತ್ತೆ. ಈ ವರ್ಷದಲ್ಲಿ ಅಪಮಾನ ಅವಮಾನಗಳ ಗಂಡಾಂತರ ದೂರ ಆಗುತ್ತೆ. ಪ್ರತಿಯೊಂದು ಸಮಸ್ಯೆಗಳು ಕೂಡ ಮಕರ ರಾಶಿಯವರು ಒಳ್ಳೆಯ ರೀತಿಯಲ್ಲಿ ಬಗೆಹರಿಸಿಕೋತೀರಾ. ಆದರೆ ನೀವು ತಾಳ್ಮೆ ಸಹ ಇರಬೇಕು, ಮನಸ್ಸಿನ ಹಿಡಿತ ತಗೋಬೇಕು. ಯಾಕಂತಂದರೆ ವೃಥಾ ಖರ್ಚಾಗುತ್ತೆ, ಸುಖ ಸುಮ್ಮನೆ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ, ಉಡಾಫೆಯ ಜೀವನ ಬರುತ್ತೆ. ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಒಳ್ಳೆಯ ರೀತಿಯಲ್ಲಿ ಬಾಂಡಿಂಗ್ ಬೆಳೆಸ್ಕೊಳ್ಳಿ. ಮತ್ತು ಕುಟುಂಬದವರ ಹತ್ರ, ಸಂಗಾತಿ ಹತ್ರ, ಪತ್ನಿ ಹತ್ರ, ಸ್ನೇಹಿತರ ಹತ್ರ ಒಳ್ಳೆಯ ರೀತಿಯಲ್ಲಿ ಹೆಸರುಗಳನ್ನು ತಗೊಂಡು ಹೋದರೆ ನಿಮಗೆ ಬರುವಂಥ ಅವಕಾಶಗಳಿಂದ ನೀವು ಅದೃಷ್ಟವಂತರಾಗ್ತೀರ. ನಿಮ್ಮ ಕುಟುಂಬ, ನಿಮ್ಮ ಮನೆತನ ಭದ್ರವಾಗುತ್ತದೆ. ಉತ್ತರೋತ್ತರಾದಿಯಾಗಿ ಬೆಳೆದೇ ಬೆಳಿತೀರ. ಸಕ್ಸಸ್ಫುಲ್ ಆಗ್ತೀರ. ಮುಟ್ಟಿದೆಲ್ಲ ಚಿನ್ನ ಆಗೋ ಯೋಗ ಇದೆ. ಓವರಾಲ್ ಹೇಳ್ಬೇಕಂದ್ರೆ ಅದೃಷ್ಟವಂತ ಯೋಗ ಕೂಡ ಅದೃಷ್ಟವಂತ ಅಂತಲೇ ಹೇಳ್ಬೋದು ಮಕರ ರಾಶಿಯವರಿಗೆ. ಹಾಗೆ ಖಂಡಿತ ನಿಮಗೆ ಈ ವರ್ಷ ತುಂಬ ಒಳ್ಳೆಯ ಫಲಗಳನ್ನು ನೀವು ಅನುಭವಿಸ್ತೀರ ಅಂತ ಹೇಳ್ಬೋದು. ಮತ್ತು ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರಮಂತ್ರಗಳ ಬಗ್ಗೆ ಹಾಗೆ ಕೂಡ ಸ್ವಲ್ಪ ತಿಳಿದುಕೊಳ್ಳಿ. ನಿಮ್ಮ ಜಾತಕವನ್ನು ಒಮ್ಮೆ ಹತ್ತಿರದ ಜ್ಯೋತಿಷಿ ಹತ್ರ ಪರಿಶೀಲನೆ ಮಾಡಿಕೊಳ್ಳಿ. ಖಂಡಿತ ನಿಮ್ಮ ಜಾತಕದಲ್ಲಿ ಏನಾದರೂ ಚಿಕ್ಕ ಪುಟ್ಟ ತೊಂದರೆಗಳಿದ್ದರೆ ಅದನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಖಂಡಿತ ಈ ವರ್ಷ ನಿಮಗೆ ಒಳ್ಳೆಯ ಶುಭ ಫಲಗಳಿವೆ ಅಂತ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಸ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಹಾಗಾಗಿ ಮಕರ ರಾಶಿಯ ಸ್ನೇಹಿತರಿಗೆ, ಬಂಧುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ. ಓಕೆ.